ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ, ಜನರಲ್ ಆಗಿ ನಡೀತಾ ಇರೋ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಯಾವುದಂದರೆ, ಇತ್ತೀಚೆಗೆ ನಡೆದಂಥ ಈ ಪಾರ್ಲಿಮೆಂಟ್ ಒಳಗಡೆ ನುಗ್ಗಿ ಪ್ರತಿಭಟನಾಕಾರರು ದ್ವಾಮದಲ್ಲೇ ಎಬ್ಬಿಸಿದ್ರು ನೋಡಿ, ಅದ್ರ ಬಗ್ಗೆ ಸುಮ್ಮನೆ ನನ್ನ ಅನಿಸಿಕೆ ಹಂಚ್ಕೊಳ್ಳೋಣ ಅಂತ ನಿಮ್ಮ ಜೊತೆಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ತಮಗೇನಾದರೂ ಪಾಯಿಂಟ್ಸ್ ಇದ್ದರೆ ಹೇಳಬೇಕು, ಅಥವಾ ನಾನೇನಾದ್ರು ಮರ್ತಿ ನಿಮಗೇನಾದ್ರು ಕ್ಲಾರಿಫಿಕೇಷನ್ ಬೇಕಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ, ನಾನು ಅದಕ್ಕೆ ಕ್ಲಾರಿಫೈ ಮಾಡಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನನ್ನ ಈ ಥರ ವಿಡಿಯೋಗಳು ನೋಡಿ ತಮಗೆ ಇದೇ ಥರ ವಿಡಿಯೋಸು ಇಷ್ಟ ಆದರೆ ಎಲ್ಲರಿಗೂ ಲೈಕ್ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎನ್ಕರೇಜ್ ಮೀ ಟು ಪುಟ್ more such videos. Okay, fine. So yeah, coming to protests. ಈ ಪ್ರೊಟೆಸ್ಟ್ ಅನ್ನೋದು ಬರೀ ನಮ್ಮ ಜನ್ರೇಷನಿಗೆ ಮಾತ್ರ ಸೀಮಿತ ಅಲ್ಲ ವೀಕ್ಷಕರೇ. ನಾವು ತುಂಬ ಹಳೆ ಜಮಾನದಿಂದಲೂ ನೋಡ್ಕೊಂಬಂದಿದ್ದೀವಿ. ನಾವು ಪ್ರೊಟೆಸ್ಟ್ ಮಾಡೋದು, ಮತ್ತು ಏನಾದರೂ ಒಂದು ಹೊಸ ಶಾಸನ ಅಥವಾ ರೂಲ್ಸ್ ಬಂದರೆ ಅದ್ರ ಪರ ವಿರೋಧ ಇದ್ದೇ ಇರುತ್ತೆ, ಮತ್ತು ವಿರೋಧ ಪಡೋರು ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋದು ಇವೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಯಾವ ಕಾಲದಲ್ಲಿ ನೋಡಿದ್ರೂ ಹಿಂದಿನಿಂದಲೂ ಬಂದಿರೋ ಒಂದು ಪದ್ಧತಿ ಇದು. ಪ್ರತಿಭಟನೆ ಮಾಡೋದು ನಮ್ಮೆಲ್ಲರ ಹಕ್ಕು, ಹೌದು. ಬಟ್ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ, ಮತ್ತು ನಾವು ಯಾವ ರೀತಿ ಪ್ರತಿಭಟನೆಯಿಂದ ನಮ್ಮ ಮೆಸೇಜ್ನ ಗೌರ್ಮೆಂಟ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅನ್ನೋದು, ನಾವು ಆ ದಾರಿ ಹಿಡಿತೀವಲ್ಲ, ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಎಷ್ಟೊಂದು ಸಲ ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಅದ್ರ ಉದ್ದೇಶನೇ ಮರ್ತುಬಿಟ್ಟು ಬೇರೆ ಎಲ್ಲ ಮೀಡಿಯಾ ಪಬ್ಲಿಕ್ ಅಟೆನ್ಷನ್ಸ್ ಎಲ್ಲ ತೊಗೊತೀವಿ. ಬಟ್ ನಾವು ಪ್ರತಿಭಟನೆ ಮಾಡಿದ್ದು ಯಾವ ಕಾರಣಕ್ಕೆ ಮತ್ತು ಏನಕ್ಕೆ ಅನ್ನೋದೇ ಮರ್ತೋಗಿರುತ್ತೆ. ಅಲ್ಲಿ ಅದು ಟಾಪ್ ಪಾಯಿಂಟ್ ಆಫ್ ಡಿಸ್ಕಷನ್ನೇ ಬರೋಲ್ಲ. ಹೇಗೆ ಮಾಡಿದ್ರಿ, ಎಷ್ಟು ಮೀಡಿಯಾ ಕವರೇಜ್ ಆಯಿತು, ಮತ್ತು ಎಷ್ಟು ವ್ಯೂಸ್ ನೋಡಿದ್ದಾರೆ, ಆಮೇಲೆ ಎಷ್ಟು ಜನಕ್ಕೆ ಅದು ಹರಡಿದೆ, ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಪ್ರತಿಭಟನೆ ನಿಜವಾಗ್ಲೂ ಮಾಡೋ ಉದ್ದೇಶ ಗೊತ್ತಿದ್ದು, ಮತ್ತು ಅದರಿಂದ ಪ್ರತಿಭಟನೆಯಿಂದ ಇತರರಿಗೆ ತೊಂದರೆ ಆಗದೇ ಇರೋಂಗೆ ನೋಡ್ಕೊತಾರಲ್ಲ, ಆ ಥರ ಪ್ರತಿಭಟನೆ ಮಾಡಿದ್ರೆ ಅದು ರೆಸ್ಪೆಕ್ಟೇಬಲ್ ಪ್ರೊಟೆಸ್ಟ್ ಅಂತ ನಾವು ಹೇಳ್ತೀವಿ, ಆಯಿತಾ. ಅಂದರೆ ಇಟ್ಸ್ ಕನ್ಸಿಡರ್ಡ್ ಆ್ಯಸ್ ಹಾನರ್. ನಿಮ್ಮ ಹಕ್ಕನ್ನ ನೀವು ಮಂಡಿಸ್ತಾ ಇದ್ದೀರಾ, ಓಕೆ. ಹಾಗಂತ ಹೇಳ್ಬಿಟ್ಟು ಬೇರೆಯವ್ರ ಹಕ್ಕನ್ನ ನೀವು ವಯೋಲೇಟ್ ಮಾಡೋಕ್ಕೆ ಹೋದರೆ, ಅಥವಾ ಬೇರೆಯವ್ರದ್ದು ರೈಟ್ಸ್ನ ನೀವು ವಯೋಲೇಟ್ ಮಾಡೋಕ್ಕೆ ಹೋದರೆ ಅದು ಯಾವ ರೀತಿ ಪ್ರತಿಭಟನೆ ಆಗುತ್ತೆ ಅಲ್ವಾ. ಸೊ ಈ ರೀಸೆಂಟಾಗಿ ನಡೆದಿರೋದು ನೋಡಿದ್ರೆ, ಹೊಸ ಪಾರ್ಲಿಮೆಂಟ್ ಹೌಸಲ್ಲಿ ಯುವಕರು ಹೋಗಿ ಏನೋ ಒಂದು ಅವರ ಉದ್ದೇಶನ ಹೇಳೋಕ್ಕೋಗಿ ಅದು ಆರಿಸ್ಕೊಂಡಿರೋ ಜಾಗ ಮತ್ತು ಸಂದರ್ಭ ಇದು ನಮ್ಮ ದೇಶಕ್ಕೆ ಒಂಥರ ಕಪ್ಪು ಚುಕ್ಕೆ ಥರ ಆಗ್ಬಿಡ್ತು ಅಲ್ವಾ. ಸೊ ನಾವು ಮಾಡೋ ಒಂದು ಸಣ್ಣ ಮಿಸ್ಟೇಕಿಂದ ನೋಡಿ, ನಮ್ಮ ದೇಶದ ಘನತೆಗೆ ಮತ್ತು ನಮ್ಮ ಪ್ರಜಾಪ್ರಭುತ್ವದ ಡೆಮೋಕ್ರೆಟಿಕ್ ಬಿಗ್ಗೆಸ್ಟ್ ಡೆಮೋಕ್ರಸಿ ಅಂತ ಹೇಳ್ತೀವಲ್ಲ ಭಾರತದ್ದು, ಸೊ ಇದಕ್ಕೆ ಸ್ವಲ್ಪ ಅದು ತೊಂದರೆ, ಸ್ವಲ್ಪ ಅದು ಏನು ಮಾಡ್ತಾ ಹೇಳಿ, ಇಟ್ ಸೆಂಟ್ ಎ ರಾಂಗ್ ಮೆಸೇಜ್ ಟು ದ ವರ್ಲ್ಡ್. ತಪ್ಪು ಸಂದೇಶ ಕಳಿಸ್ಬಿಟ್ರು. ಯಾಕೆಂದರೆ ಭಾರತೀಯರು ಅಂದರೆ ನಾವು ಯಾವಾಗೂ ಶಾಂತಿ ಪ್ರಿಯರು ಅಲ್ವಾ. ಆ್ಯಂಡ್ ಪ್ರತಿಭಟನೆ ಮಾಡೋದು ನಮ್ಮೆಲ್ಲರ ಹಕ್ಕು, ಆಯಿತಾ. ಬಟ್ ಅದೇ ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಆಯ್ಕೆ ಮಾಡೋ ಸ್ಥಳ, ಸಂದರ್ಭ ಇದೆಯಲ್ಲ, ಇದು ಕೂಡ ತುಂಬ ಮಹತ್ವದ್ದು. ನೀವು ಪ್ರತಿಭಟನೆ ಲೆಪ್ಪದಲ್ಲಿ ಹೋಗ್ಬಿಟ್ಟು ರೋಡಲ್ಲಿ ಪ್ರತಿಭಟನೆ ಮಾಡಿಕೊಂಡು ಎಲ್ಲರಿಗೂ ಟ್ರಾಫಿಕ್ ಜಾಮ್ ಮಾಡಿ ಕಿರಿಕಿರಿ ಮಾಡಿದ್ರೆ ಇದು ಎಂಥ ಪ್ರತಿಭಟನೆ ಆಗುತ್ತೆ ಅಲ್ವಾ. ಅದಕ್ಕೆ ಜನ ನಿಮಗೆ ಸಪೋರ್ಟ್ ಮಾಡೋದು ಬದಲು ನಿಮ್ಮನ್ನು ದ್ವೇಷಿಸ್ತಾರೆ. ನೀವು ಮಾಡ್ತಾ ಇರೋ ಉದ್ದೇಶ ಅಥವಾ ನೀವು ಮಾಡ್ತಾ ಇರೋ ಪ್ರತಿಭಟನೆ ಮಾಡ್ತಾ ಇರೋ ವಿಷಯ ಸರಿಯಾಗಿದ್ದರೂ ಕೂಡ ಜನ ಅದನ್ನು ಬೆಂಬಲಿಸಲ್ಲ, ಅರ್ಥ ಆಯ್ತಾ. ಫಸ್ಟು ಜನ ಬಲ ಪಡೀರಿ. ಜನ ಬಲ ಪಡೆದ್ರೆ ನಿಮಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಈಗ ನಾನು ತುಂಬ ಈ ಒಂದು 2-3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಮೀಡಿಯಾ ಯಾವಾಗ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಅಲ್ಲ, ಮೀಡಿಯಾದ್ದು ಇದು ವೇವ್ಸ್ ಎಲ್ಲ. ಸೊ ಈ ಟೈಮಲ್ಲಿ ನಾನು ನೋಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ತೊಗೊಂಬಂದು ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ, ಆಯಿತಾ. ಯಾವಾಗ ಈ ನಿಮ್ಮ ಪ್ರತಿಭಟನೆ ನೀವು ಎಷ್ಟು ಸಲ ಪ್ರಯತ್ನಿಸಿದ್ದೀರಾ? ಈಗ ಒಂದೇ ಸರಿ ನೀವು ರೋಡ್ಗೆ ಹೋಗಬಾರ್ದು,
ಅಲ್ವಾ. ಪ್ರತಿಭಟನೆ ಮಾಡಬೇಕಂದ್ರೆ ಬೀದಿಗಿಳಿದು ಪ್ರತಿಭಟನೆ ಮಾಡೋದು ಅಂತ ಇದೆಯಲ್ಲ, ಇದನ್ನು ಯಾವುದು ಫಸ್ಟ್ ಸ್ಟೆಪ್ ಅಂತ ತೊಗೊಬೇಡಿ. ಎಲ್ಲ ಥರದ ದಾರಿನೂ ನೀವು ಹೋಗಿ, ಲೀಗಲಿ ಯಾವ್ಯಾವ ವೇಸ್ ಇದೆ. ಈಗ ಒಂದು ವಿಷಯ ನಿಮಗೆ ಅದನ್ನು ಮುಟ್ಟಿಸ್ಬೇಕು ಸರ್ಕಾರಕ್ಕೆ ಅಂದರೆ ಅದಕ್ಕೆ ಲೀಗಲ್ಲಾಗಿ ತುಂಬ ದಾರಿಗಳಿದ್ದಾವೆ. ಮತ್ತು ಅದನ್ನು ಸೌಮ್ಯವಾಗಿ ನೀವು ವಿರೋಧಿಸ್ಬೋದು, ಆಯಿತಾ. ವಾಯ್ಲೆನ್ಸ್ ತೊಗೋಬಾರ್ದು ಕೈಗೆ ಯಾವತ್ತೂ ಅಷ್ಟೇ. ಈಗ ನಮ್ಮ ಡೆಮೋಕ್ರಸಿಲಿ ಪ್ರತಿಭಟನೆ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನೀವು ಕೋರ್ಟಲ್ಲಿ ನೀವು ಅದನ್ನು ಅಫಿಡವಿಟ್ ಹಾಕಿಬಿಟ್ಟು ನೀವು ವಾದ ಮಾಡಿ ನೀವು ಅದನ್ನು ಜನಗಳ ಮುಟ್ಟಿಸ್ಬೋದು ಅಥವಾ ಸರ್ಕಾರಕ್ಕೆ ಮುಟ್ಟಿಸ್ಬೋದು. ಅದು ಬಿಟ್ಟು ಏಕಾಏಕಿ ನನಗೆ ಇವತ್ತು ಏನೋ ಸಿಕ್ಕಿಲ್ಲ ಅಂದ್ಬಿಟ್ಟು ತೊಗೊಂಡೋಗಿ ಬೀದಿಲಿ ನಿಂತ್ಕೊಂಡ್ಬಿಟ್ರೆ ಆ ಪ್ರತಿಭಟನೆ ಇರೋ ಮರ್ಯಾದೆನೇ ಹೊಟ್ಟೋಗ್ತಾ ಇದೆ ಅಲ್ವಾ. ಸೊ ಯಾವುದೇ ರೀತಿ ನೀವು ಪ್ರತಿಭಟನೆ ಮಾಡಿ, ಯಾವುದೇ ರೀತಿ ನೀವು ಒಂಥರ ನಿಮ್ಮ ರೈಟ್ಸ್ನ, ನಿಮ್ಮ ಇದು ಪಬ್ಲಿಕ್ ಮೆಸೇಜ್ನ ನೀವು ಪಬ್ಲಿಕ್ಗೆ ತಲುಪಿಸ್ಬೇಕು ಅನ್ಸಿದ್ರೆ ಈ ಲಾಸ್ಟ್ ಸ್ಟೆಪ್ನ ನೀವು ಫಸ್ಟ್ ಸ್ಟೆಪ್ಪಿಗೆ ತರಬೇಡಿ, ಆಯಿತಾ. ಯಾವಾಗ ನಾವು ಬೀದಿಗೆ ಇಳಿಬೇಕು ಹೇಳಿ? 1 ಸಾರಿ ಅಲ್ಲ, 2 ಸಾರಿ ಅಲ್ಲ, ನಾವು 10 ಬಾರಿ ಸೈಲೆಂಟಾಗೆ ಅದನ್ನು ಯಾವ ರೀತಿಯಿಂದ ಹೋಗಬೇಕೋ ಆ ರೀತಿಯಿಂದ ಹೋಗಿ, ಹಾಗೂ ಕೂಡ ನಮ್ಮ ಪ್ರತಿಫಲ ಸಿಗದೆ ಹೋದರೆ ಆವಾಗ ಜನಗಳ ಬೆಂಬಲ ಇದನ್ನು ಮಾತ್ರ ದಯವಿಟ್ಟು ನೀವು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಜನಗಳ ಬೆಂಬಲ ತಗೊಂಡು ಆಮೇಲೆ ನೀವು ಯಾವುದೋ ಒಂದು ನಿರ್ದಿಷ್ಟವಾದ ಸ್ಥಳ ಕೊಟ್ಟಿರ್ತಾರಲ್ಲ ಆ ಸ್ಥಳದಲ್ಲಿ ಮಾಡಿ. ಸೊ ನಿರ್ದಿಷ್ಟವಾದ ಸ್ಥಳ ಇರುತ್ತೆ, ನಿರ್ದಿಷ್ಟವಾದ ಸಮಯ ಕೇಳಿ. ನೀವು ಸಮಯನೂ ಕೂಡ ಇಂಪಾರ್ಟೆಂಟು. ಯಾವಾಗ ಪೀಕ್ ಟೈಮ್ ಇರುತ್ತೆ, ಅಥವಾ ಈಗ ನೀವು ಪ್ರತಿಭಟನೆ ಮಾಡಬೇಕು ಅಂತ ರೋಡ್ಗೆ ಹೋದರೆ ಪೀಕ್ ಟೈಮಲ್ಲಿ ನೀವು ಪ್ರತಿಭಟನೆ ಸ್ಟಾರ್ಟ್ ಮಾಡಿಬಿಟ್ರೆ ಎಷ್ಟು ಕಚೇರಿಗಳಿಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೆ, ಆಸ್ಪತ್ರೆಗಳಿಗೆ, ಆ್ಯಂಬುಲೆನ್ಸ್ಗೆ ಎಷ್ಟು ತೊಂದರೆಗಳಾಗ್ತಾವಲ್ವಾ. ಸೊ ಅದೇ ರೀತಿ ಸಮಯ, ಸಂದರ್ಭ ಮತ್ತು ಆ ಪ್ಲೇಸ್ ಇದೆಯಲ್ಲ, ದ ಪ್ಲೇಸ್ ಯು ಚೂಸ್ ಫಾರ್ ಪ್ರೊಟೆಸ್ಟಿಂಗ್, ಇದು ಆದಷ್ಟು ಜನಗಳಿಗೆ ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಈ ಥರ ನಾವು ಮಾಡಿಕೊಂಡ್ರೆ ನಾವು ಅಟ್ಲೀಸ್ಟ್ ನಮ್ಮ ಪ್ರತಿಭಟನೆಯಿಂದನೇ ಪ್ರಾಬ್ಲಮ್ಗಳಾಗೋದನ್ನ ನಾವು ಸ್ಟಾಪ್ ಮಾಡ್ಬೋದು. ಸೊ ನಾನು ಈ ವಿಡಿಯೋ ಮಾಡ್ತಾಯಿರೋ ಉದ್ದೇಶ, ನಾನು ಯಾರಿಗೂ ಈ ಥರ ಮಾಡಬೇಡಿ ಅಥವಾ ಮಾಡಿ ಅಂತ ನಾನು ಗೈಡ್ ಮಾಡ್ತಾಯಿಲ್ಲ. ಬಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ಸ್, ನಾವು ಮನುಷ್ಯರಾಗಿ ನಮ್ಮ ಒಂದು ಹಕ್ಕನ್ನ ಮಂಡಿಸೋಕ್ಕೆ ಹೋಗಿ ಇನ್ನೊಬ್ಬರು ಹಕ್ಕನ್ನ ಕಿತ್ಕೋಬಾರ್ದಲ್ಲ. ಸೊ ದಯವಿಟ್ಟು ಈ ಪ್ರತಿಭಟನೆ ಮಾಡ್ಬೇಕಾದ್ರೆ ಸ್ವಲ್ಪ ತಲೆ ಉಪಯೋಗಿಸಿ, ಮತ್ತು ಸ್ವಲ್ಪ ಈ ಥರ ಎಚ್ಚರಿಕೆಯಿಂದ ಪ್ರತಿಭಟನೆ ಮಾಡಿ, ಯಾರಿಗೂ ತೊಂದರೆ ಆಗದೇ ರೀತಿ. ಮತ್ತು ನಿಮ್ಮ ಪ್ರತಿಭಟನೆಯ ಮೆಸೇಜು ಕರೆಕ್ಟಾಗಿ ಗೌರ್ಮೆಂಟಿಗೆ ತಲುಪಬೇಕು ಅನ್ನೋ ರೀತಿಯಲ್ಲಿ ನೀವು ಸ್ಟ್ರಾಂಗಾಗಿ, ಕಾನ್ಸ್ಟಿಟ್ಯೂಷನ್ ಅಲ್ವಾ ನಮ್ಮದು, ಡೆಮೋಕ್ರೆಟಿಕ್ ಕಂಟ್ರಿ ನಮ್ಮದು, ಹೋಗಿ ಆರಾಮಾಗಿ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ಅಲ್ಲಿ ವಾದ ಮಾಡಿ, ಅಲ್ಲಿ ನೀವು ಎಲ್ಲಿ ಅದನ್ನು ಸಾಧಿಸಬೇಕೋ ಅಲ್ಲಿ ಸಾಧಿಸಿ. ಬಟ್ ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಆಚೆ ಬರೋದು, ನಾವು ನಮ್ಮ ಸ್ಟ್ರೆಂತ್ ತೋರಿಸ್ಕೊತೀವಿ, ನಮ್ಮ ಹತ್ರ ಇಷ್ಟು ಜನ ಇದ್ದಾರೆ, ನಮ್ಮ ಹತ್ರ ಅಷ್ಟು ಜನ ಇದ್ದಾರೆ, ನಾವು ಬಿಸಿ ಮುಟ್ಟಿಸ್ತೀವಿ, ಈ ಥರ ಪ್ರತಿಭಟನೆ ಮಾಡೋಕ್ಕೆ ಹೋಗಬೇಡಿ. ಈಗ ಪಾರ್ಲಿಮೆಂಟ್ ಒಳಗಡೆ ಬಂದ್ರಲ್ಲ ಹುಡುಗರು, ಅವರು ಯಾಕೆ ಆ ರೀತಿಯ ಯೋಚನೆ ಮಾಡಿ ಆ ಥರ ಪ್ರತಿಭಟನೆ ಮಾಡಬೇಕು ಅಂತ ಅವರು ಥಿಂಕ್ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಮಾಡಿದ ಮಾತ್ರ ತಪ್ಪು. ಯಾಕೆಂದರೆ ನೀನು ಒಳ್ಳೇದು ಹೇಳಕ್ಕೆ ಹೋಗ್ತಾ ಇದೆಯಾ, ಬಟ್ ನೀನು ಹೋಗ್ತಾರ ರೀತಿ ತಪ್ಪು. ಸೊ ಈ ಥರ ಒಳಗಡೆ ನುಗ್ಗಿಬಿಟ್ಟು ಆ ಥರ ಎಲ್ಲ ನಾವು ಬ್ರೀಚ್ ಹೆಂಗೆ ಮಾಡಿದ್ವಿ, ಪಾರ್ಲಿಮೆಂಟ್ ಒಳಗಡೆ ಹಿಂಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಬಿಟ್ರೆ ಅದರಷ್ಟು ಅನಾಹುತ ಬೇರೆ ಯಾವುದೂ ಇಲ್ಲ. ನೀವು ಹೋಗ್ತಾ ಇರೋ ದಾರಿ ಸರಿ ಇರ್ಬೋದು, ಬಟ್ ನೀವು ಪ್ರತಿಭಟನೆ ಮಾಡಿದ ರೀತಿ ಇದೆಯಲ್ಲ ಅದು ಮಾತ್ರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದು ಖಂಡನೀಯ. ಇದನ್ನು ಮಾತ್ರ ಯಾರೂ ಅಕ್ಸೆಪ್ಟ್ ಮಾಡಬಾರ್ದು. ಬಿಕಾಸ್ ನಮ್ಮ ತಪ್ಪನ್ನ ನಾವೇ, ಈಗ ನಮ್ಮಲ್ಲಿರೋ ಸೀಕ್ರೆಟ್ಸ್ನ ನಾವೇ ಬೇರೆ ಪ್ರಪಂಚಕ್ಕೆ ತೋರಿಸ್ಕೊಟ್ಬಿಟ್ರೆ ಪ್ರಪಂಚ ನಮ್ಮನ್ನ ನೋಡಿ ನಗ್ತಾ ಇರುತ್ತೆ, ಆಯಿತಾ. ನಮ್ಮ ದೇಶನ ನೋಡಿ ನಗ್ತಾ ಇರುತ್ತೆ. ಸೊ ನಮ್ಮ ದೇಶನ ನೋಡಿ ನಗೋವಂಥ ನಮ್ಮ ಒಳಗಡೆ ಇರೋ ಶತ್ರುಗಳಿಗಿನ್ನ ಹೊರಗಡೆ ಇರೋ ಶತ್ರುಗಳು ತುಂಬ ಆನಂದ ಪಡ್ತಾರೆ. ಮತ್ತು ಒಳಗಡೆ ಇರೋ ಶತ್ರುಗಳಿಗಂತೂ ಅವ್ರಿಗೊಂದು ಟಾಪಿಕ್ ಸಿಕ್ಬಿಟ್ರೆ ಅದನ್ನೇ ಎಳೆದಾಡ್ತಿರ್ತಾರೆ, ಆಯಿತಾ. ಅದು ಈಗ ದೇಶದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಕರ್ತವ್ಯ ದೇಶನ ರಕ್ಷಿಸೋದು. ಮತ್ತು ದೇಶದ ವಿಷಯದಲ್ಲಿ ನಾವು ಎಷ್ಟು ಸೆನ್ಸಿಟಿವ್ ಆಗಿರಬೇಕು ಅನ್ನೋದು ಎಲ್ಲರೂ ಕರ್ತವ್ಯ. ಬರೀ ಗೌರ್ಮೆಂಟ್ ಒಂದೇ ಅಲ್ಲ, ಇವನ್ ಆಪೋಸಿಷನ್, ಎವ್ರಿವೇರ್. ಎವ್ರಿಬಡಿ ಶುಡ್ ರೆಸ್ಪೆಕ್ಟ್ ಕಂಟ್ರೀಸ್ ಹಾನರ್. ಸೊ ದೇಶದ ಮರ್ಯಾದೆ ಕಾಪಾಡೋದು ಎಲ್ಲರ ಕೈಲೂ ಇದೆ. ಆ್ಯಂಡ್ ಎಸ್ಪೆಷಲಿ ಯುವಕರು ಈ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವರು ಸ್ವಲ್ಪ ಸಂಯಮದಿಂದ ಮತ್ತು ತಾಳ್ಮೆಯಿಂದ, ಮತ್ತು ಈ ಥರ ಸುಮ್ಮನೆ ಪಬ್ಲಿಸಿಟಿ ಗಿಮಿಕ್ಗೋಸ್ಕರ ನೀವು ಪ್ರತಿಭಟನೆ ಮಾಡಬೇಡಿ. ಯಾವುದೇ ಪ್ರತಿಭಟನೆ ಮಾಡಿದ್ರೂ ಅದಕ್ಕೊಂದು ಸ್ಟ್ರಾಂಗ್ ಬ್ಯಾಕ್ ಎಂಡ್ ಇರಲಿ, ಬ್ಯಾಕ್ ಡ್ರಾಪ್ ಇರಲಿ, ಮತ್ತು ವಿಷಯ ಶುಡ್ ಬಿ ವೆರಿ ಸ್ಟ್ರಾಂಗ್.
ಪ್ರತಿಭಟನೆ ಮಾಡೋಕ್ಕೆ ಎಲ್ಲ ಸುಮ್ಮನೆ ಯಾರೋ ನಲ್ಲಿ ನೀರು ಬರ್ತಾಯಿಲ್ಲ ಅಥವಾ ಅಲ್ಲಿ ಯಾರೋ ರೋಡ್ ಅಗದಿದ್ದಾರೆ ಅಂದ್ಬಿಟ್ಟು ಪ್ರತಿಭಟನೆ ಮಾಡೋದಿದೆಯಲ್ಲ, ಇದು ಒಂಥರ ಸರಿ ಹೋಗಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಹೋಗಿ ಕೇಳಿ ಮುಂದುವರಿಸಿ. ಸೊ ನಾನು ಹೇಳಿದ್ರಿಷ್ಟೇ. ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ನಿಮ್ಮ ಹಕ್ಕನ್ನು ನೀವು ಮಂಡಿಸಿ, ಬಟ್ ಕೀಪ್ ಎವ್ರಿಥಿಂಗ್ ಇನ್ ಕಂಟ್ರೋಲ್. ಆ್ಯಂಡ್ ಯಾವಾಗೂ ಅಷ್ಟೇ ಪ್ರತಿಭಟನೆ ಮಾಡೋದೇ ಒಂದೇ ಸೊಲ್ಯೂಷನ್ ಅಲ್ಲ, ಹಲವಾರು ದಾರಿ ಇರ್ತವೆ. ಫಸ್ಟು ಆ ದಾರಿಗಳಲ್ಲಿ ಹೋಗಿ ಅದೆಲ್ಲ ಬಂದಾಗಿ ನಿಮಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಜನಬಲ ತಗೊಂಡು, ಸ್ವಯಂ ಪ್ರೇರಿತವಾಗಲ್ಲ, ಜನಬಲ ತಗೊಂಡು ಮಾಡಿದ್ರೆ ಏನಾಗುತ್ತೆ, ಯಾವ ಥರ ಮಾಡಬೇಕು, ಇದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ತೊಂದರೆ ಆಗದ ರೀತಿ ದಯವಿಟ್ಟು ಪ್ರತಿಭಟನೆಗಳನ್ನ ಮಾಡಿ. ಇದರಿಂದ ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದು. ಆಯಿತಾ? ಓಕೆ, ಸೊ ಇವತ್ತು ವಿಡಿಯೋದಲ್ಲಿ ನಾನು ಇಷ್ಟು ಹೇಳ್ತಾ ಇದ್ದೀನಿ ವೀಕ್ಷಕರೇ. ಏನಾದರೂ ಬೇರೆ ಪಾಯಿಂಟ್ಸ್ ಸಿಕ್ಕಿದ್ರೆ ನಾನು ಹೀಗೆ ಜನರಲ್ಲಾಗಿ ಮಾತಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಧನ್ಯವಾದಗಳು.